ಒಂದು ಕಾಡಿನಲ್ಲಿ ಹಳೆಯ ಆಲದ ಮರದ ಎತ್ತರದ ಕೊಂಬೆಯಲ್ಲಿ ಮೈನಾ ಹಕ್ಕಿ ತನ್ನ ಮನೆಯನ್ನು ಕಟ್ಟಿಕೊಂಡಿತ್ತು. ಆ ಮನೆಯಲ್ಲಿ ಮೈನಾ, ಅವಳ ಗಂಡ ಶ್ಯಾಮ್ ಹಕ್ಕಿ ಮತ್ತು 2 ಪುಟ್ಟ ಮರಿ ಹಕ್ಕಿಗಳಿದ್ವು. ಆ ದಿನಗಳು ಬೇಸಿಗೆಯ ಕೊನೆಯ ದಿನಗಳು. ಹಕ್ಕಿ ಕುಟುಂಬವು ಸಂತೋಷದಿಂದ ದಿನ ಕಳೀತಾ ಇತ್ತು. ಆದರೆ ಆಕಾಶದಲ್ಲಿ ಕಪ್ಪು ಮೋಡಗಳು ಕಾಣಿಸತೊಡಗಿದ್ವು. ಮಳೆಗಾಲ ಬರುವ ಸಮಯವಾಗಿದೆ ಅಂತ ಮೈನಾ ತನ್ನ ಗಂಡನಿಗೆ ಹೇಳ್ತಾಳೆ. ಅವರಿಬ್ಬರು ತಕ್ಷಣ ಕೆಲಸಕ್ಕೆ ಬೀಳ್ತಾರೆ. ಗೂಡನ್ನು ಬಲಪಡಿಸಲು ಇತರ ಕೊಂಬೆಗಳಿಂದ ಎಳೆಯ ಹಸಿರು ಎಲೆಗಳು, ಹಸಿ ಕೊಂಬೆಗಳನ್ನು ತಂದು ಬೆರೆಸಿ ಗೂಡು ನವೀಕರಣ ಮಾಡಿದ್ರು. ಮರಿ ಹಕ್ಕಿಗಳು ತಾವು ಸಹಾಯ ಮಾಡಬೇಕು ಅಂತ ಕುತೂಹಲದಿಂದ ಹಾರಾಡಿ ಎಲೆಗಳನ್ನು ತರಲು ಯತ್ನಿಸ್ತಾ ಇದ್ವು. ಅದೊಮ್ಮೆ ಮಳೆಯ ಮೊದಲ ಹನಿ ಬಿದ್ದಿತು. ಕಾಡಿನಲ್ಲಿ ಮಳೆಯ ಪ್ರತಿಧ್ವನಿ ಕೇಳಿಸ್ತಾ ಇತ್ತು. ಬಿರುಗಾಳಿ ಬೀಸತೊಡಗಿತು. ಆದರೆ ಮೈನಾ ಕುಟುಂಬದ ಗೂಡು ಗಟ್ಟಿಯಾಗಿತ್ತು. ಅದು ಎಂತಹ ಮಳೆಯನ್ನು ತಡೆದುಕೊಳ್ಳುವಂಥ ರೀತಿಯಲ್ಲಿ ಇತ್ತು. ಮಳೆಯಲ್ಲಿ ಎಲ್ಲ ಹಕ್ಕಿಗಳು ಆಶ್ರಯವನ್ನು ಹುಡುಕ್ತಾ ಕಾಡಿನ ಅಲ್ಲಿ ಇಲ್ಲಿ ಓಡಾಡಿದ್ವು. ಕೆಲವು ಹಕ್ಕಿಗಳು ಮೈನಾ ಹಕ್ಕಿ ಹತ್ರ ಬಂದು ಆಶ್ರಯವನ್ನು ಪಡೆದರು. ಮೈನಾ ಹಕ್ಕಿ ಎಲ್ಲರಿಗೂ ಬೆಚ್ಚನೆಯ ಮಾತುಗಳನ್ನು ಹಂಚ್ತಾ ಇದ್ಲು. ಮರಿ ಹಕ್ಕಿಗಳು ಇತರ ಹಕ್ಕಿಗಳ ಜೊತೆ ಆಟ ಆಡ್ತಾ ಮಳೆಯ ರಸದೂಟವನ್ನು ಅನುಭವಿಸ್ತಾ ಇದ್ವು. ಮಳೆ ಬಂದು ಹೋದ ಮೇಲೆ ಇಡೀ ಕಾಡು ಹೊಸ ರಂಗಿನಲ್ಲಿ ನಲಿದಿತ್ತು. ಹಕ್ಕಿಗಳು ಹಾಡಿದ್ರು. ಮರಗಳು ತಾಜಾತನದಿಂದ ಹಸಿರೆರೆದಿದ್ವು. ಮೈನಾ ಹಕ್ಕಿಯ ಕುಟುಂಬದ ಕಾರ್ಯಶೀಲತೆ, ಒಗ್ಗಟ್ಟು ಹಾಗೂ ಆತಿಥ್ಯಕ್ಕೆ ಇಡೀ ಕಾಡು ಶ್ಲಾಘನೆ ಮಾಡಿತು. ಈ ಕಥೆಯ ಪಾಠ: ಒಗ್ಗಟ್ಟಿನಿಂದ ದುಡಿಯುವುದು, ಮುನ್ನೆಚ್ಚರಿಕೆ ಹಾಗೂ ಸಹಾನುಭೂತಿ ಇವೆಲ್ಲವೂ ಬದುಕಿನಲ್ಲಿ ಮಳೆಗಾಲದಂತಹ ಕಠಿಣ ಸಮಯಗಳನ್ನು ಸಮರ್ಥವಾಗಿ ಎದುರಿಸಲು ಸಹಾಯ ಮಾಡ್ತವೆ.